ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರಿಯ ಸ್ನೇಹಿತರಿಗೆ ಅನಂತಾನಂತ ನಮಸ್ಕಾರಗಳನ್ನು ಅರ್ಪಿಸುತ್ತಾ, ದುರ್ವಾದಿಧ್ವಾಂತರವಯೇ ವೈಷ್ಣವೇಂದಿವರೇಂದ್ರವೇ ಶ್ರೀರಾಘವೇಂದ್ರ ಗುರುವೇ ನಮೋ ಕಾರುಣ್ಯ ಸಿಂಧುವೇ. ಶ್ರೀ ರಾಘವೇಂದ್ರ ಗುರು ಸಾರ್ವಭೌಮರನ್ನು ನಾವು ಕರದಲ್ಲಿಗೆ ಬರುವವರು ಎಂದು ತಿಳಿಯುತ್ತೇವೆ. ಇದನ್ನು ಅಪರೋಕ್ಷ ಜ್ಞಾನಿಗಳು ಆಡಿದ್ದಾರೆ, ಕೊಂಡಾಡಿದ್ದಾರೆ. ಶ್ರೀ ಮೃತ್ತಿಕಾ ಬೃಂದಾವನಗಳು ಕೂಡ ಎಲ್ಲ ಕಡೆಯೂ ಇದೆ. ಅಂದಮೇಲೆ ಮನೆಯಲ್ಲೇ ಆಗಲಿ, ಶ್ರೀ ಮೃತ್ತಿಕಾ ಬೃಂದಾವನ ಸನ್ನಿಧಾನದಲ್ಲೇ ಆಗಲಿ ಸೇವೆಯನ್ನು ಮಾಡಿ ಅವರ ಮನೋರಥಗಳನ್ನು ಪಡೆಯಬೇಕು ಎಂದರೆ ಬೇರೆ ಸ್ಥಳಗಳಲ್ಲಿ ಮಾಡಿದ ಸೇವೆಗಳಿಗಿಂತಲೂ ಮಂತ್ರಾಲಯದಲ್ಲಿ ಮಾಡಿದರೆ ವಿಶೇಷ ಫಲವು ದೊರೆಯುತ್ತದೆ. ಏಕೆಂದರೆ ಸುರಪನ ಆಲಯದಂತೆ ಮಂತ್ರಾಲಯ ಎಂದು ದಾಸವರೇಣ್ಯರು ಕೊಂಡಾಡಿದ್ದಾರೆ. ಕಾವೇರಿ ತುಂಗಭದ್ರಾ ಚ ಕೃಷ್ಣವೇಣಿ ಚ ಗೌತಮಿ ಭಾಗೀರಥಿ ವಿಖ್ಯಾತಾಃ ಪಂಚಗಂಗಾ ಪ್ರಕೀರ್ತಿತಾಃ ಎಂದು ಶಾಸ್ತ್ರಕಾರರು ಹೇಳುತ್ತಾರೆ. ಅದರಂತೆ ಶ್ರೀರಾಯರ ಸೇವೆ ಮಾಡಲು ತುಂಬ ಕಷ್ಟಕರವೇ, ಆದರೆ ರಾಯರ ಅನುಗ್ರಹ ಸಂಪೂರ್ಣವಾಗಿ ಆಗುತ್ತದೆ. ಇದು ಸತ್ಯ. ಲೌಕಿಕವಾಗಿ ಹೇಳೋದಾದರೆ, ಮಕ್ಕಳು ಇಡೀ ದಿನ ಕೂತ್ಕೊಂಡು ಓದ್ತಾನೇ ಇದ್ದರೆ ತಾಯಿಗೆ ಪ್ರೀತಿ ಅಲ್ವೇ. ಒಂದು ಶ್ರೀ ಲಕ್ಷ್ಮೀನಾರಾಯಣನ ಸಾಲಿಗ್ರಾಮಕ್ಕೆ ಪ್ರದಕ್ಷಿಣೆ ಮಾಡಿದರೆ ಎಷ್ಟೋ ಪುಣ್ಯ ಫಲವಿದೆ. ಅಂಥದ್ರಲ್ಲಿ ಶ್ರೀ ರಾಘವೇಂದ್ರ ಗುರು ಸಾರ್ವಭೌಮರ ಬೃಂದಾವನವು ಎಷ್ಟೋ ಕ್ಷೇತ್ರ ಲಕ್ಷ್ಮೀನಾರಾಯಣ ಸಾಲಿಗ್ರಾಮಗಳಿಂದ ತುಂಬಿದೆ. ಶ್ರೀ ಗುರುಗಳು ಸಾಕ್ಷಾತ್ತಾಗಿ ಕುಳಿತಿದ್ದಾರೆ. ಮಂತ್ರ ಸಿದ್ಧಿ ಕ್ಷೇತ್ರವೆಂದು ಪ್ರಸಿದ್ಧಿ ಹೊಂದಿದೆ. ಈ ಕಾರಣಗಳಿಂದ ಅಂತಹ ಪವಿತ್ರ ತುಂಗಭದ್ರೆಯಲ್ಲಿ ಸ್ನಾನವನ್ನು ಮಾಡಿ ಶ್ರೀ ಗುರು ಸಾರ್ವಭೌಮರ ಸೇವೆಯನ್ನು ಮಾಡಿದರೆ ಬೇರೆ ಸ್ಥಳಗಳಲ್ಲಿ ಮಾಡುವ ಸೇವೆಯ ಫಲಕ್ಕಿಂತಲೂ ಶ್ರೀ ಮಂತ್ರಾಲಯ ಕ್ಷೇತ್ರದಲ್ಲಿ ಮಾಡಿದರೆ ಅಧಿಕ ಫಲ ಸಿಗುವುದರಲ್ಲಿ ಸಂದೇಹವಿಲ್ಲ ಗೆಳೆಯರೇ. ಶ್ರೀ ಲಕ್ಷ್ಮೀ ನರಸಿಂಹದೇವರ ಪೂರ್ಣ ಅನುಗ್ರಹಕ್ಕೆ ಪಾತ್ರರಾದ ಶ್ರೀ ಪ್ರಹ್ಲಾದರಾಯರು ಶ್ರೀ ವಾಯುದೇವರ ಆವೇಶವುಳ್ಳ ಪುರುಷಾರ್ಥಗಳನ್ನು ಕೊಡುವ ಶ್ರೀ ರಾಘವೇಂದ್ರ ಗುರು ಸಾರ್ವಭೌಮರನ್ನು ಸರಿಯಾದ ರೀತಿಯಲ್ಲಿ ಸೇವೆ ಮಾಡಿ ಸಂತೋಷಪಡಿಸುವುದು ಸಾಧ್ಯವಿಲ್ಲ. ನಾವು ಮಾಡುವ ವಿಧಿಪೂರ್ವಕವಾಗದೇ ಇರುವ ಸೇವೆಯಿಂದಲೇ ಪರಮ ಕರುಣಾಳುಗಳಾದ ಪ್ರಯುಕ್ತ ಅಸಂತೋಷಗಳಿದ್ದರೂ ನಮ್ಮ ಮನೋರಥಗಳನ್ನು ಪೂರ್ಣ ಮಾಡುತ್ತಾರೆ. ಆದಾಗ್ಯೂ ಶಕ್ತ್ಯಾನುಸಾರವಾದರೂ ವಿಧಿಪೂರ್ವಕವಾಗಿ ಸೇವೆಗೈದರೆ ಶ್ರೀ ಗುರುಗಳು ಸಂತೋಷದಿಂದ ಅಧಿಕವಾಗಿ ಪೂರ್ಣ ಅನುಗ್ರಹವನ್ನು ಮಾಡುತ್ತಾರೆ. ಆದ ಕಾರಣ ಕೆಲವೊಂದು ಸಾಮಾನ್ಯ ನಿಯಮಗಳನ್ನು ತಿಳಿಸುವುದು ನಮ್ಮ ಕರ್ತವ್ಯ ಅಲ್ಲವೇ. ಕೆಲವರು ನನಗೆ ಹೇಳೋದುಂಟು, ಎಷ್ಟು ಸೇವೆ ಮಾಡಿದ್ರೂ, ಎಷ್ಟು ದಿವಸ ಮಾಡಿದ್ರೂ ನನಗೆ ರಾಯರು ಅನುಗ್ರಹನೇ ಮಾಡ್ತಾ ಇಲ್ಲ, ನಮ್ಗೆ ರಾಯರಿಲ್ವಾ ಅಂತಲೂ ಕೇಳ್ತಾರೆ. ನೋಡಿ, ಒಂದು ತಿಳ್ಕೊಳ್ಳಿ, ನಿನ್ನೆ ಮಾಡಿದ್ದು ಪುಣ್ಯನೇ ಇವತ್ತು, ನಿನ್ನೆ ಮಾಡಿದ್ದು ಪಾಪನೇ ಇವತ್ತು. ಏನೇ ಆದರೂ ನಾವು ರಾಯರಿಗೋಸ್ಕರನೇ ಬದುಕ್ತೀವಿ, ಅವ್ರು ಇಟ್ಟಂಗೆ ಆಗಲಿ ಅಂತಲೇ ಬದುಕ್ತಿದ್ರೆ ಒಂದು ದಿವಸ ಅನುಗ್ರಹ ಮಾಡ್ತಾರೆ. ಇದು ಸತ್ಯ. ನೂರಾರು ವರ್ಷಗಳ ಹಿಂದೆ ಶಿಷ್ಯರು ಪಾಠ ಕಲಿಯಲು ಗುರುಗಳ ಹತ್ರ ಹೋದಾಗ ಎಷ್ಟೋ ವರ್ಷಗಳು ಗುರುಗಳು ಅವರಿಗೆ ಹೇಳ್ಕೊಡ್ತಿರ್ಲಿಲ್ಲ. ತಮ್ಮ ಆಶ್ರಮದ ಎಲ್ಲ ಸೇವೆಯನ್ನು ಮಾಡಿಸ್ಕೊಂಡು ಅವನ ರೀತಿ ನೀತಿಗಳನ್ನು ಗಮನಿಸಿ ಕೊನೆಗೆ ಪೂರ್ಣಾನುಗ್ರಹ ಮಾಡುವ ಶಕ್ತಿಯಲ್ಲವೇ ಋಷಿಗಳದ್ದು. ಅಂಥ ಋಷಿಗಳಲ್ಲವೇ ರಾಯರು. ಮಂತ್ರಾಲಯದಲ್ಲಿ ಪುರುಷರೇ ಆಗಲಿ ಸ್ತ್ರೀಯರೇ ಆಗಲಿ ದಂಪತಿಗಳು ಅವರಿಬ್ಬರು ಕೂಡ ಮೃತ್ತಿಕಾ ಶೌಚವನ್ನು ಮಾಡ್ಕೋಬೇಕು. ಇದು ಮೊಟ್ಟ ಮೊದಲನೆಯ ನಿಯಮ. ಪುರುಷರು ಬೆಳಗ್ಗೆ ಮತ್ತು ಸಂಜೆ 2 ವೇಳೆಗಳಲ್ಲಿಯೂ ಕೂಡ ಶಿರಸ್ನಾನ ಮಾಡಲೇಬೇಕು. ಸ್ತ್ರೀಯರು ಬೆಳಿಗ್ಗೆ ಮಾತ್ರ ಶಿರಸ್ನಾನ ಮಾಡಿಕೊಳ್ಬೇಕು. ಸೇವೆ ದಿನಗಳಲ್ಲಿ ಸಾಬೂನುಗಳನ್ನು ಉಪಯೋಗಿಸಬಾರದು. ಒಗೆದ ಶುದ್ಧ ವಸ್ತ್ರಗಳನ್ನು ಉಟ್ಟು
ಸೇವೆ ಮಾಡಬೇಕು. ಪುರುಷರು ವರ್ಣೋಚಿತವಾದ ನಾಮಾದಿಗಳನ್ನು ಹಚ್ಚಿಕೊಳ್ಳಬೇಕು. ಎಲ್ಲರಿಗೂ ಅನ್ವಯಿಸುವ ರೀತಿಯಲ್ಲಿ ಹೇಳೋದಾದರೆ ಗೋಪಿಚಂದ್ರವನ್ನು ಹಣೆಗೆ ಧರಿಸಬೇಕು. ಸ್ತ್ರೀಯರು ಕುಂಕುಮವನ್ನು ಹಚ್ಚಿಕೊಂಡು ಗುರುಮಂತ್ರವನ್ನು ಮಾಡಿಕೊಂಡು ತುಳಸಿ ಪೂಜೆಯನ್ನು ಮಾಡಬೇಕು. ಆಮೇಲೆ ಪ್ರದಕ್ಷಿಣ ನಮಸ್ಕಾರಗಳನ್ನು ಪ್ರಾರಂಭಿಸಬೇಕು. ಸದಾಕಾಲ ರಾಯರನ್ನು ನೆನೆಸಿಕೊಳ್ಳುತ್ತಾ ಇರಬೇಕು. ಸೇವೆಯನ್ನು ಪ್ರಾರಂಭಿಸುವ ದಿನದಿಂದ ಕೊನೆಯವರೆಗೂ ಕೂಡ ತಾಂಬೂಲವನ್ನು ಹಾಕಿಕೊಳ್ಳಬಾರದು. ಅಭ್ಯಂಗವನ್ನು ಮಾಡಿಕೊಳ್ಳಕೂಡದು. ಅಂದರೆ ಮೈಗೆಲ್ಲ ಎಣ್ಣೆ ಹಾಕಿಕೊಂಡು ಸ್ನಾನ ಮಾಡಬಾರ್ದು ಅಂತ. ಸ್ತ್ರೀಯರೇ ಆಗಲಿ ಪುರುಷರೇ ಆಗಲಿ ಮುಖವನ್ನು ಚೆನ್ನಾಗಿ ಕಾಣಬೇಕು ಅಂತ ಯಾವುದೇ ಲೇಪನವನ್ನು ಮಾಡಿಕೊಳ್ಳಬಾರದು. ಕೆಟ್ಟ ಕೆಟ್ಟ ಚಟಗಳಿದ್ದರೆ ಅದನ್ನು ಸಂಪೂರ್ಣವಾಗಿ ದೂರವಿಡಬೇಕು. ಸೇವೆ ಮಾಡುವ ಕಾಲದಲ್ಲಿ ಆಗಲಿ. ಶ್ರೀ ಹರಿಗುರುಗಳ ನಿರ್ಮಾಲ್ಯ ವಿನಃ ಬೇರೆ ಹೂವನ್ನು ಮುಡಿದುಕೊಳ್ಳಕೂಡದು. ಬ್ರಹ್ಮಚರ್ಯದಿಂದ ವಾಸ ಮಾಡಬೇಕು. ಸಾಧ್ಯವಾದ ಮಟ್ಟಿಗೆ ಒಳಗಿನ ಅಂಗಿಯಾಗಲಿ ಬನಿನೇ ಆಗಲಿ ಹಾಕಿಕೊಳ್ಳದೆ ಹಾಸಿಗೆ ಮುಟ್ಟದಲೇ ಇರಬೇಕು. ರಾತ್ರಿ ಚಾಪೆಯ ಮೇಲೆ ಮಲಗುವುದು ಉತ್ತಮ. ಕ್ಷೌರವನ್ನು ಮಾಡಿಸಕೂಡದು. ಒಪ್ಪತ್ತೆ ಭೋಜನವನ್ನು ಮಾಡಬೇಕು. ರಾತ್ರಿಯಲ್ಲಿ ಹಣ್ಣು ಹಾಲು ಅವಲಕ್ಕಿ ತೆಗೆದುಕೊಳ್ಳುವುದು ಶ್ರೇಯಸ್ಸು. ಮನೆಯಲ್ಲಿ ಬೇಯಿಸಿದ ಉಪಹಾರವನ್ನು ತೆಗೆದುಕೊಳ್ಳುವುದು ಒಳ್ಳೆಯದು. ಹೋಟೆಲ್ನಲ್ಲಂತೂ ಯಾವ ನಿಮಿತ್ತವೂ ಯಾವುದನ್ನು ತೆಗೆದುಕೊಳ್ಳಬಾರದು. ಯಾವುದೇ ರೀತಿಯ ಮುಸುರೆ ಪದಾರ್ಥಗಳನ್ನು ಸೇವಿಸಕೂಡದು. ಸೇವೆ ಮಾಡುವ ದಿನದಲ್ಲಿ ಕಾಫಿ ಆ ಚಟ ಇರೋರು ಕೂಡ ಯಾವುದನ್ನು ಕುಡಿಯಕೂಡದು. ಸಾಧ್ಯವಾಗದಿದ್ದರೆ ಸೇವೆ ಮುಗಿದ ಮೇಲೆ ಶ್ರೀ ಪಾದೋದಕವನ್ನು ತೆಗೆದುಕೊಂಡು ಆಮೇಲೆ ಕುಡಿಯಿರಿ. ಏಕಾದಶಿ ದಿನದಂದು ನಿರಾಹಾರವಾಗಿಯೇ ವಾಸ ಮಾಡುವುದು ಬಹಳ ಒಳ್ಳೆಯದು. ನೀರು, ಹಾಲು, ಹಣ್ಣು, ಅವಲಕ್ಕಿ ಮುಂತಾದವುಗಳನ್ನು ಬೇಯಿಸದೇ ಇರುವ ತಿಂಡಿಗಳನ್ನು ತಿನ್ನುವುದು ಮಧ್ಯಮ. ಬೇಯಿಸಿದ ಉಪಹಾರವನ್ನು ತೆಗೆದುಕೊಳ್ಳುವುದು ಕನಿಷ್ಠ. ಊಟವನ್ನು ಮಾತ್ರ ಸರ್ವತಾ ಮಾಡಕೂಡದು ಅಂತ ಅರ್ಥ. ಪ್ರದಕ್ಷಿಣ ನಮಸ್ಕಾರವನ್ನು ಹಾಕುವುದು ಮುಗಿದ ಮೇಲೆ ಲೌಕಿಕ ವಿಷಯಗಳನ್ನು ಹರಟೆ ಹೊಡೆಯದೆ ಶ್ರೀ ಭಾಗವತ ಪುರಾಣಗಳನ್ನು ಶ್ರವಣ ಮಾಡಬೇಕು. ಉತ್ತಮ ಗ್ರಂಥಗಳನ್ನು ಓದಬೇಕು. ಹಾಗೂ ಅಪರೋಕ್ಷ ಜ್ಞಾನಿಗಳು ಮಾಡಿದ ಪದಪದ್ಯಗಳನ್ನು ಆಡುವುದು ಒಳ್ಳೆಯದು. ಯಾವುದೂ ಇಲ್ಲದಿದ್ದರೂ ಕೂಡ, ಯಾವುದು ಬರೆದಿದ್ದರೂ ಕೂಡ ಶ್ರೀರಾಯರ ಜಪವನ್ನು ಸದಾ ಕಾಲ 100 ಸರಿ, 1000, ಲಕ್ಷ ಎಷ್ಟಾಗುತ್ತೋ ಅಷ್ಟು ಮಾಡುತ್ತಲೇ ಇರಬೇಕು. ಮನಸ್ಸನ್ನು, ನಮ್ಮ ದೃಷ್ಟಿಯನ್ನು ಏಕಪ್ರಕಾರವಾಗಿಯೂ ರಾಯರತ್ರನೇ ಇಡಬೇಕು. ರಾಯರಿಗೆ ಪ್ರದಕ್ಷಿಣೆ ಮಾಡಬೇಕಾದ್ರೆ 5, 10, 14, 28, 54, 108 ಈ ತರಹದಲ್ಲಿ ಪ್ರದಕ್ಷಿಣ ನಮಸ್ಕಾರಗಳನ್ನು ಮಾಡಬಹುದು. ಸೇವೆಯ ದಿನಗಳೆಂದರೆ 1 ದಿನ, 3, 5, 7, 14 ದಿನ, 21 ದಿನ, 42 ದಿನ, 48 ದಿನ ಸೇವೆಯನ್ನು ಮಾಡಬಹುದು. ಮಂತ್ರಾಲಯಕ್ಕೆ ಹೋಗಿ ಸೇವೆ ಮಾಡಬೇಕು ಅಂದರೆ ಅಲ್ಲಿ ಅರ್ಚಕರೇ ನಿಮಗೆ ಎಲ್ಲವನ್ನು ತಿಳಿಸುತ್ತಾರೆ. ನಿಮ್ಮ ಕೈಯಲ್ಲಿ ಸಂಕಲ್ಪವನ್ನು ಮಾಡಿಸುತ್ತಾರೆ. ಸಂಕಲ್ಪವಾದ ಮೇಲೆ ತಾಂಬೂಲ ದಕ್ಷಿಣೆ ಮತ್ತು 2 ತೆಂಗಿನಕಾಯಿಗಳನ್ನು ಅರ್ಚಕರಿಗೆ ಕೊಡಬೇಕಾಗುತ್ತದೆ. ಅವರು 1 ತೆಂಗಿನಕಾಯಿಯನ್ನು ಒಡೆದು ಶ್ರೀರಾಯರಿಗೆ ಸಮರ್ಪಣೆ ಮಾಡಿ ಪ್ರಸಾದವನ್ನು ಕೊಡುತ್ತಾರೆ. ಇನ್ನೊಂದು ತೆಂಗಿನಕಾಯಿಯನ್ನು ಶ್ರೀ ಗುರುಗಳ ಸನ್ನಿಧಿಯಲ್ಲಿ ಇಟ್ಟಿರುತ್ತಾರೆ. ಸಂಕಲ್ಪ ಆದಮೇಲೆ ಶ್ರೀ ಗುರುಗಳ ಸಮ್ಮುಖದಲ್ಲಿರುವ ಶ್ರೀ ಆಂಜನೇಯ ಸ್ವಾಮಿಗೆ 5 ಪ್ರದಕ್ಷಿಣೆ, 5 ನಮಸ್ಕಾರಗಳನ್ನು ಹಾಕಿ ಮಹಾಪ್ರಾಕಾರಕ್ಕೆ ಬಂದು ತಾವು ಸಂಕಲ್ಪಿಸಿದ ಸಂಖ್ಯೆಯಲ್ಲಿ
ಪ್ರದಕ್ಷಿಣೆಯನ್ನು ಪ್ರಾರಂಭಿಸಬೇಕಾಗುತ್ತದೆ. ಶ್ರೀ ಆಂಜನೇಯ ಸ್ವಾಮಿಗೆ ಪ್ರದಕ್ಷಿಣೆ ಮಾಡಲು ಅನಾನುಕೂಲ ಆದರೆ ಆ ಪ್ರದಕ್ಷಿಣೆಗಳನ್ನು ನಮಸ್ಕಾರಗಳನ್ನು ಮಹಾಪ್ರಾಕಾರಕ್ಕೆ ಬಂದು ಹಾಕಬೇಕು. ಒಂದೊಂದು ಪ್ರದಕ್ಷಿಣೆಗೂ ಶ್ರೀ ರಾಘವೇಂದ್ರ ಗುರುಗಳ ಬೃಂದಾವನದಲ್ಲಿ 4 ಭಾಗಗಳಲ್ಲಿ ಕ್ರಮವಾಗಿ ಶ್ರೀರಾಮ, ಶ್ರೀ ನರಹರಿ, ಶ್ರೀಕೃಷ್ಣ, ಶ್ರೀ ವೇದವ್ಯಾಸ ಎಂಬ 4 ಭಗವದ್ ರೂಪಗಳು ಉಂಟು ಎಂದು ಅನುಸಂಧಾನ ಮಾಡಿಕೊಂಡು 4 ದಿಕ್ಕುಗಳಲ್ಲೂ ನಮಸ್ಕಾರವನ್ನು ಮಾಡಬೇಕಾಗುತ್ತದೆ. ಮತ್ತು ಶ್ರೀ ವಾದೀಂದ್ರ ತೀರ್ಥರ ಬೃಂದಾವನದ ಮುಂಭಾಗದಲ್ಲಿಯೂ ಒಂದು ನಮಸ್ಕಾರವನ್ನು ಹಾಕಬೇಕು. ಹೀಗೆ ಒಟ್ಟಿನಲ್ಲಿ ಒಂದು ಪ್ರದಕ್ಷಿಣೆಗೆ 5 ನಮಸ್ಕಾರಗಳಾಗುತ್ತವೆ. ಪ್ರದಕ್ಷಿಣೆ ಮಾಡುವಾಗ 2 ಕೈಗಳನ್ನು ಜೋಡಿಸಿ ಕೈ ಮುಗಿದುಕೊಂಡು ಪುರುಷರು ಶ್ರೀ ರಾಯರ ಸ್ತೋತ್ರ ಅಂದರೆ ರಾಘವೇಂದ್ರ ಸ್ವಾಮಿಗಳ ಸ್ತೋತ್ರ, ಹೆಂಗಸರು ಅಪರೋಕ್ಷ ಜ್ಞಾನಿಗಳಾದ ಅವರು ಮಾಡಿದ ದೇವರ ನಾಮ ಹೇಳಬಹುದು ಅಥವಾ ರಾಘವೇಂದ್ರ ಸ್ವಾಮಿಗಳ ಸ್ತೋತ್ರವನ್ನು ಮನಸ್ಸಿನಲ್ಲಿ ಹೇಳಿಕೊಳ್ಳಬೇಕು. ಶ್ರೀಯರಿಗೆ ರಾಯರ ಸ್ತೋತ್ರ ಬರೆದಿದ್ದರೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ಎಂಬ ಶ್ಲೋಕವನ್ನು ಸದಾಕಾಲ ಹೇಳಿಕೊಳ್ಳಬೇಕು. ನಿಧಾನವಾಗಿ ಹೆಜ್ಜೆ ನೀಡುತ್ತಾ ಮನದಲ್ಲಿ ಶ್ರೀ ಗುರುಗಳ ಧ್ಯಾನವನ್ನು ಮಾಡುತ್ತಿರಬೇಕು. ಗಂಡಸರು ಸಾಷ್ಟಾಂಗ ನಮಸ್ಕಾರವನ್ನು, ಹೆಂಗಸರು ಸಪ್ತಾಂಗ ನಮಸ್ಕಾರವನ್ನು ಹಾಕಬೇಕು. ಹೆಂಗಸರು ತಮ್ಮ ವಕ್ಷಭಾಗವನ್ನು ನೆಲಕ್ಕೆ ಹಚ್ಚಿ ನಮಸ್ಕಾರ ಮಾಡಬಾರದು. ಪ್ರದಕ್ಷಿಣೆಯ ಸಂಖ್ಯೆಯನ್ನು ಲೆಕ್ಕವಿಡಲು ಮನಸ್ಸಲ್ಲಿ ಇಟ್ಕೋಬೋದು ಅಥವಾ ಒಂದು ಅಡಿಕೆ ಅಥವಾ ಅರಿಶಿಣ ಬೇರು ಯಾವುದಾದ್ರೂ ಒಂದನ್ನು ಉಪಯೋಗಿಸಬಹುದು. ಕಲ್ಲನ್ನು ಮಾತ್ರ ಉಪಯೋಗಿಸಕೂಡದು. ಎಷ್ಟು ದಿನ ಸಂಕಲ್ಪ ಮಾಡುತ್ತೀವೆಯೋ ಅಷ್ಟು ದಿನಗಳು ಅಲ್ಲೇ ಇರಬೇಕು. ಮಧ್ಯದಲ್ಲಿ ಯಾವ ಕಾರಣಕ್ಕೂ ಊರಿಗೆ ಹೋಗಕೂಡದು. ಸಂಕಲ್ಪ ಮಾಡಿದ ಸಂಖ್ಯೆಗಿಂತಲೂ ಕಡಿಮೆಯ ಸಂಖ್ಯೆಯಲ್ಲಿ ಪ್ರದಕ್ಷಿಣೆ ಹಾಕಕೂಡದು. ಹೆಚ್ಚಿಗೆ ಸಂಖ್ಯೆಯಲ್ಲಿ ಹಾಕಬಹುದು. ಯಥಾಶಕ್ತಿ ಎಂದು ಸಂಕಲ್ಪ ಮಾಡಿದರೆ ಪ್ರಾರಂಭಿಸಿದ ದಿನದಂದು ಎಷ್ಟು ಪ್ರದಕ್ಷಿಣೆ ಹಾಕುತ್ತೇವೆಯೋ ಅದಕ್ಕೆ ಕಡಿಮೆ ಪ್ರದಕ್ಷಿಣೆ ಹಾಕಕೂಡದು. ಮತ್ತು ಒಂದು ದಿನ ಹೆಚ್ಚು ಸಂಖ್ಯೆಯಲ್ಲಿ ಪ್ರದಕ್ಷಿಣೆ ಹಾಕುವುದು, ಒಂದು ದಿನ ಕಡಿಮೆ ಸಂಖ್ಯೆಯಲ್ಲಿ ಹಾಕುವುದು, ಈ ರೀತಿಯಲ್ಲಿ ಮಾಡಬಾರದು. ಸಂಜೆ ಸೇವೆ ಮಾಡುವಾಗ ಬೆಳಿಗ್ಗೆ ಹಾಕಿದಷ್ಟೇ ಪ್ರದಕ್ಷಿಣೆ ನಮಸ್ಕಾರಗಳನ್ನು ಹಾಕಬೇಕೆಂಬ ನಿಯಮವಿಲ್ಲ. ಯಥಾಶಕ್ತಿ ಪ್ರದಕ್ಷಿಣೆ ನಮಸ್ಕಾರಗಳನ್ನು ಮಾಡಬಹುದು. ತಮ್ಮ ಸೇವೆಯ ಕೊನೆಯ ದಿನದಲ್ಲಿ ಎಲ್ಲ ನಮಸ್ಕಾರಗಳನ್ನು ಆದ ಮೇಲೆ ಶ್ರೀ ರಾಘವೇಂದ್ರ ತೀರ್ಥ ಗುರುವಂತರ್ಗತಃ ಶ್ರೀ ಭಾರತೀ ರಮಣ ಮುಖ್ಯ ಪ್ರಾಣ ಅಂತರ್ಗತಃ ಶ್ರೀ ಲಕ್ಷ್ಮೀ ನರಸಿಂಹ ಪ್ರಿಯತಾಂ ಪ್ರೀತೋ ಭವತು ಎಂದು ಹೇಳಿಕೊಂಡು ಮಂತ್ರಾಕ್ಷತೆ ನೀರನ್ನು ಹಾಕಿಕೊಂಡು ಬಿಡಬೇಕು. ಊರಿಗೆ ಮರಳುವಾಗ ಅಲ್ಲಿ ಅರ್ಚಕರ ಹತ್ರ ಹೋಗಿ ಸೇವೆಯನ್ನು ಮಾಡಿಸಿದರೆ ಆ ದಿನದಿಂದ ತಾವು ಇಟ್ಟಿದ್ದ ಪೂರ್ಣ ಫಲವನ್ನು ಅಂದರೆ ಸುಲಿಯದೇ ಇರುವ ತೆಂಗಿನಕಾಯಿಯನ್ನು ಅರ್ಚಕರಿಂದ ಪಡೆದು ಅವರಿಗೆ ದಕ್ಷಿಣೆಯನ್ನು ಕೊಟ್ಟು ಶ್ರೀ ಗುರುಗಳಿಗೆ ಭಕ್ತಿಯಿಂದ ನಮಸ್ಕರಿಸಿ ಶ್ರೀ ರಾಘವೇಂದ್ರ ಗುರು ಸಾರ್ವಭೌಮರನ್ನು ಧ್ಯಾನಿಸುತ್ತಾ ಊರಿಗೆ ತೆರಳಬೇಕು. ಆ ಪೂರ್ಣ ಫಲವನ್ನು ಮನೆಗೆ ತಂದ ಮೇಲೆ ಸುಮಾರು 3 ದಿವಸನಾದರೂ ರಾಯರ ಮುಂದೆ ಶಿಸ್ತುಬದ್ಧವಾಗಿ ಪೂಜೆಯನ್ನು ಮಾಡಿ ನಂತರ ಅದನ್ನು ರಾಯರಿಗೆ ಅರ್ಪಿಸಿ ಒಡೆದು ಸ್ವಂತ ಮನೆಯವರು ಅದನ್ನು ತಿನ್ನಬಹುದು ಅಥವಾ ಬೇಕಾಗಿರುವವರಿಗೂ ಇಷ್ಟಪಟ್ಟರೆ ಕೊಡಬಹುದು. ಒಂದು ವೇಳೆ ಅಪೂರ್ಣ ಫಲವು ಒಳಗಡೆ ಕೆಟ್ಟಿದ್ದರೆ ಯಾರು ತುಳಿಯದೇ ಇರುವ ಸ್ಥಳದಲ್ಲಿ ಅದನ್ನು ಹಾಕಬೇಕು ಅಥವಾ ಹಸುವಿಗೆ ತಿನ್ನಿಸಬೇಕು. ಮಂತ್ರಾಲಯದಲ್ಲಿ ಸೇವೆ ಮಾಡುವಾಗ ಹೆಚ್ಚಿಗೆ ದಿನಗೆದ್ದು ರಾಘವೇಂದ್ರ ಸ್ವಾಮಿಗಳವರು ಸ್ವಪ್ನದಲ್ಲಿ ನಿಮಗೆ ಕಾಣಿಸುತ್ತಿದ್ರೂ ಪರವಾಗಿಲ್ಲ, ಮನೆಗೆ ಬಂದು ಆ ಪೂರ್ಣ ಫಲವನ್ನು ಇಟ್ಟುಕೊಂಡು ಪೂಜೆಯನ್ನು ಮಾಡಿ 28 ನಮಸ್ಕಾರಗಳನ್ನು ಮಾಡಿ ಅಲ್ಲೇ ಗುರುರಾಜರು ಅನುಗ್ರಹವನ್ನು ಮಾಡುತ್ತಾರೆ. ಅದೂ ಆಗದಿದ್ದರ ಪಕ್ಷದಲ್ಲಿ
ರಾಯರಿಗೆ ಬಿಟ್ಟಿದ್ದು, ರಾಯರ ಇಚ್ಛೆ ಅಂತ ರಾಯರು ನಂಬಿ ಸುಮ್ಮನಿರಿ. ನಾವು ಇಷ್ಟೊಂದು ದಿನ ಸೇವೆ ಮಾಡಿದರೂ ರಾಯರು ನಮಗೆ ಅನುಗ್ರಹ ತೋರಲಿಲ್ಲ ಅಂತ ಕೊರಗಬಾರ್ದು, ರಾಯರನ್ನು ನಿಂದಿಸಬಾರದು. ಪ್ರಭು, ನಿನ್ನ ಸೇವೆಯನ್ನು ನನ್ನ ಮೂಲಕ ಯಥಾಶಕ್ತಿ ಮಾಡಿಸ್ಕೊಂಡಿದ್ದೀಯಾ, ನೀವು ತೋಚಿದಂತೆ ಮಾಡುತ್ತಂದೆ, ನಾನು ನಿನ್ನ ಸೇವಕ ಅಂತ ರಾಯರಿಗೆ ನಿಮ್ಮನ್ನು ನೀವೇ ಅರ್ಪಿಸಿಕೊಳ್ಳಿ. ಜಾತಿಯ ಭೇದವಿಲ್ಲದಲೇ ಕೇವಲ ಅಲ್ಪ ಭಕ್ತಿಗೆ ಮೆಚ್ಚಿಯೇ ಅಪೇಕ್ಷಿತ ಪ್ರದಾತೃಗಳಾದ ಶ್ರೀ ರಾಘವೇಂದ್ರ ಗುರು ಸಾರ್ವಭೌಮರ ಮಹಿಮೆ ಎಲ್ಲ ದೇಶ ವಿದೇಶಗಳಲ್ಲಿ ಪಸರಿಸಿ ಅದರಿಂದ ಆಕರ್ಷಿತರಾಗಿ ದೇಶ ವಿದೇಶಗಳಿಂದ ಜನರುಗಳು ತಂಡೋಪತಂಡವಾಗಿ ಶ್ರೀ ಮಂತ್ರಾಲಯಕ್ಕೆ ಬಂದು ಶ್ರೀ ರಾಘವೇಂದ್ರ ಸ್ವಾಮಿ ಗುರುಗಳ ಬೃಂದಾವನದ ದರ್ಶನವಾದ ಕೂಡಲೇ ಪರಮ ನಾಸ್ತಿಕನು ಆಸ್ತಿಕನಾಗುವುದು ಅಚ್ಚರಿಯ ಸಂಗತಿಯೇ ಸರಿ ಅಲ್ಲವೇ? ಈ ತರಹ ಸೇವೆಯನ್ನು ಮಾಡುವುದಕ್ಕೆ ಸಾಧ್ಯವಾದರೆ ಮಾಡಬಹುದು, ಇಲ್ಲದಿದ್ದರೆ ಈಗಿನ ಕಾಲಕ್ಕೆ ತಕ್ಕಂತೆ ಸದಾಕಾಲ ರಾಯರನ್ನು ಅವರ ಸ್ಮರಣೆಯನ್ನು ಮಾಡಿಕೊಂಡು ಯಾರನ್ನು ದ್ವೇಷಿಸದೆ ಸ್ವಲ್ಪದರಲ್ಲೇ ತೃಪ್ತನಾಗಿ ರಾಯರು ಕೊಟ್ಟಿದ್ದೇ ಪ್ರಸಾದ ಅಂತ ತಿಳ್ಕೊಂಡು ಬದುಕುವುದೇ ಕ್ಷೇಮ ಅಲ್ಲವೇ? ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಏನೇ ತಪ್ಪುಗಳಿದ್ದರೂ ಲೋಪದೋಷಗಳಿದ್ದರೂ ದಯವಿಟ್ಟು ಕ್ಷಮಿಸಿ ದೊಡ್ಡ ಮನಸ್ಸಿನಿಂದ.